ಓಕೆ, ಮನೀಶ್ ಅವರ ದರ್ಶನ್ ಅವ್ರ ಬಗ್ಗೆ ಯಾಕಂದ್ರೆ ಆಲ್ಮೋಸ್ಟ್ ಇಂಡಸ್ಟ್ರಿ ಮಾತಾಡ್ತಿರೋದೇ ದರ್ಶನ್ ಅವ್ರ ಬಗ್ಗೆ. ಇಂಡಸ್ಟ್ರಿ ಮಾತಾಡ್ತಿಲ್ಲ ಸರ್, ಈ ಮೀಡಿಯಾಗಳು ಇದಾವಲ್ಲ, ಬೇಜಾರಿಲ್ಲ ಸರ್. ಇವಾಗ ಘಟನೆ ಆಗಿದೆ, ಈ ತರ ಆಗಿದೆ ಅಂತ ನ್ಯೂಸ್ ಮಾಡಿ ತಪ್ಪಲ್ಲ, ಅದು ಕರ್ತವ್ಯ, ಅವ್ರ ಕೆಲಸ ಅವ್ರು ಮಾಡ್ರೆ. ಅದು ಬಿಟ್ಟು ನಾಟಕಗಳು ಮಾಡಬಾರ್ದು. ನಂಗೆ ಸಖತ್ ಬೇಜಾರೈತೆ. ತಪ್ಪು ಮಾಡಿದ್ರೆ ಸರ್, ಇವಾಗ ಕಾನೂನು ಏನಕ್ಕಿದೆ? ಅದ್ ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಬಿಟ್ಟಿಲ್ಲ ಕಾನೂನು ಅನ್ನೋದು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ತೊಂದರೆ ಇಲ್ಲ. ನೀವು ನನ್ನ ಮಕ್ಕಳು ಈ ನ್ಯೂಸ್ ಚಾನಲ್ಗಳು ತೋರಿ, ಇವತ್ತು ಯಾವ್ದೋ ಒಂದು ಚಾನಲ್ ಅಲ್ಲಿ ನೋಡಿದೆ, ಅವನು ಸಿಗರೇಟ್ಗೋಸ್ಕರ ದರ್ಶನ್ ಕಾಲು ಕೈ ಹಿಡ್ಕೊಬಿಟ್ಟ, ಅಣ್ಣ ನಂಗ್ ಸಿಗರೇಟ್ ಕೊಡಿ, ಅಪ್ಪ ನಂಗ್ ಸಿಗರೇಟ್ ಕೊಡಿ ಅಂತ ಬೇಡ್ಕೊಂಡ. ಏನಂದ್ರೆ ಬೇಜಾರ, ಉರಿಯೋದಲ್ಲ, ನಮ್ ಬೈಯ ಹೊಡೆಯೋಣ ಅನ್ಸ್ಬಿಡುತ್ತೆ. ಅಲ್ಲ, ಹೋಗಿ ನೋಡವ್ರ ಇಲ್ಲ, ಯಾವ ಪೊಲೀಸ್ ಅಧಿಕಾರಿ ಬಂದ್ ಹೇಳೋರ ಕಾಲಿಡ್ಕೊಂಡ ದರ್ಶನ್ ಕುಂಗ್ಬೇಕು, ನಾಟಕಗಳು ಮಾಡಬಾರ್ದು. ಏನಂದ್ರೆ ಎಲ್ಲಾ ಚಾನೆಲ್ಸ್ಗಳಿದೆ, ನ್ಯೂಸ್ ಚಾನೆಲ್ಸ್ ಇದೆ, ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳಕ್ಕಾಗಲ್ಲ. ಬಟ್ ಎಲ್ಲಾನು ಅಷ್ಟೇನೆ, ಅವ್ರ TRP ಸಿಗ್ಬೇಕಂತ ಏನೇನೋ ಮಾತಾಡ್ತಾರೆ. ಸರ್ ಒಂದ್ ಹೇಳ, ಒಂದ್ ಮನುಷ್ಯನಾಗಿ ನಾನು ಒಂದ್ ಹೇಳ ಸರ್, ಚಾನಲ್ ಹೆಸರು ಹೇಳ ತಾಕತ್ ನಂಗೆ, ತಾಕತ್ ನಿಮ್ಗೆ ಇದ್ಯಾ ಹೇಳ್ಬಿಡ್ತೀನಿ. ಮತ್ತೆ ಇದೇ ಕಾರಣಕ್ಕೆ ನಾನು ಚಾನಲ್ ಹೆಸರು ಹೇಳ್ತಾ ಇಲ್ಲ. ಮತ್ತೆ ಅಷ್ಟೇ, ಆ ಭಯ ಅನ್ನೊಂದ್ ಮಕ್ಳಿಗಿಲ್ವಲ್ಲ ಸರ್. ತಪ್ಪು ಮಾಡೋರೆ ಶಿಕ್ಷೆ ಆಗ್ಲಿ, ಸುಮ್ನೆ ಯಾರು ಅವ್ರ ಫಿಲಮೇ ಬರಲ್ಲ ಇನ್ಮೇಲಿಂದ, ನಿಂತೋಗ್ಬಿಡುತ್ತೆ, ಇನ್ ಸ್ಟಾಪ್, ಅವ್ರ ಕೆರಿಯರ್ ಸ್ಟಾಪ್, ಅವ್ರ ಕಚಡ ಆದರ್ಶ. ಇವ್ ನಮ್ಮನ್ ಬ್ರಹ್ಮನ ನೀವೇ ಇಂಡಸ್ಟ್ರಿ ಏನಕ್ಕೆ ಇರೋದು? ಒಂದಿದೆ ಕಾನೂನು ಪ್ರಕಾರ ಏನಾಗ್ಬೇಕು ಆಯ್ತದೆ. ತಪ್ಪು ಮಾಡಿದ್ರೆ ಇವಾಗ ಅಣ್ಣ, ಇವಾಗ ದರ್ಶನ್ ಅವರು ಈಚೆ ಇದ್ರು ತೊಂದ್ರೆ ಇಲ್ಲ, ಒಳಗಿದ್ರು ತೊಂದ್ರೆ ಇಲ್ಲ. ಕಾನೂನು ಏನಿದೆ ಅದು ಪಾಠ ಕಲಿಸುತ್ತೆ, ಈಚೆ ಬರ್ತಾರೆ, ತೊಂದ್ರೆ ಇಲ್ಲ. ನನ್ ಪ್ರಾಬ್ಲಮ್ ಅದಾಗ್ತಿಲ್ಲ. 24 ಗಂಟೆ ಅದನ್ನ ತೋರಿಸಿ ನಾನು ಟೈಮ್ ವೇಸ್ಟ್ ಮಾಡ್ಕೊಂಡು ಈ ಗ್ಯಾಪ್ ಅಲ್ಲಿ ಸರ್ ಎಷ್ಟು ಜನ ಕಂಪ್ಲೇಂಟ್ ಕೊಡಕ್ ಆಯ್ತಾರ ಗೊತ್ತಾ? ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ತಗಂತ ಇಲ್ಲ, ಕೆಲವೊಂದ್ ಕಡೆ ಆಗ್ತಾ ಇಲ್ಲ. ಜನಕ್ಕೆ ಎಷ್ಟು ತೊಂದರೆ ಆಗ್ತದೆ, ಅದ್ರ ಬಗ್ಗೆ ಯಾರು ಸುದ್ದಿ ಇಲ್ಲ. ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ನಮ್ಮನ್ ದುಡ್ಡು ನಂಗೆ ಇವನ್ನೆಲ್ಲ ನೋಡಿದ್ರೆ ಬೇಜಾರ್ ಮಾಡ್ಕೊಬಿಟ್ಟು, ಇವೆಲ್ಲ ನೋಡಿದ್ರೆ ನಂಗೆ ಮೆಜೆಸ್ಟಿಕ್ ಇರೋ ಅವ್ರಾಗ ನೆನಪಾಯ್ತಾರೆ. ಯಾಕಂದ್ರೆ ದುಡ್ಡು ಕೊಟ್ರೆ ಯಾರು ಇಲ್ಲ, ಅಷ್ಟೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲ ನಾಟಕಗಳು ಸರ್. ಇವಾಗ ಸುಮ್ನೆ ನಾಟಕಗಳು ಮಾಡ್ಕೊಂಡು, ಇವಾಗ ಮನ್ಸಲ್ಲಿ ಇರುತ್ತೆ ಸರ್, ತಪ್ಪು ಮಾಡಿದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಇವಾಗ ಇವ್ರು ಹೇಳಿದ ತಕ್ಷಣ, ಇವಾಗ ಮೀಡಿಯಾ ಹೇಳಿದ ತಕ್ಷಣ ಅವ್ನು ಜೈಲ್ಗೆ ಹಾಕ್ಬಿಡ್ತಾರ? ಇಲ್ಲ ನೀವು ಬಿಟ್ಬಿಡ್ರಿ ದರ್ಶನ್ ಅನ್ನೋದು ಬಿಟ್ಬಿಡ್ತಾರ? ಕಾನೂನು ಇನ್ನ ಕೋರ್ಟ್ ಅನ್ನೋದೇನಕ್ಕೆ, ವಕೀಲರು ಏನಕ್ಕೆ, ಜಡ್ಜ್ ಏನಂದ, ಕಾನೂನು ಅಂತ ಇನ್ನೇ ಸಂವಿಧಾನ ಏನಕ್ಕಿರೋದು? ಏನಾಗ್ಬೇಕು ಅದಾಗುತ್ತೆ. ಆಗಿದೆ ಅದನ್ನ ತೋರ್ಸು, 1 hour ತೋರಿಸಿ, 2 hour ತೋರಿಸಿ, ಸತ್ಯ. ನೀನ್ ಬೆಳಗಾದ್ರ ಅದು ನಂಗ್ ಬಿರಿಯಾನಿ ಬೇಡ, ನಂಗ್ ಸಿಗರೇಟ್ ಕೊಡಿ, ಇಡ್ಲಿ ಅವ್ನ ಹಾಕವ್ನೆ, ಅದ್ ಬೇಕಾದ್ರೆ ವಿಡಿಯೋ ನೋಡ್ರಿ, ಚೆಕ್ ಮಾಡ್ರಿ. ಅಲ್ಲ, ಏನ್ ಬಗ್ ನೋಡೋಣ ಕಿಟ್ಕಿಲಿ, ಸ್ಟೇಷನ್ ಕಿಟ್ಕಿ ತೆಗೆದ್ಬಿಟ್ಟು ನಮ್ಮ ಬಗ್ ನೋಡ್ಬಿಟ್ಟು ಎಲ್ಲ ಕೆಲಸ ಅಂತ ಇದ್ರು ಇವರೆಲ್ಲ. ನಾಟಕಗಳು ಸರ್. ಸತ್ಯ ಹೇಳು ಸರ್, ಸತ್ಯಕ್ಕೆ ಬೆಲೆ ಕೊಡೋ ನಾನು. ಸತ್ಯ ಹೇಳ್ರಿ. ನ್ಯೂಸ್ ಚಾನೆಲ್ಸ್ ಅಂದ್ರೆ ಫಸ್ಟ್ ಹಂಗೆ ಇತ್ತು, ಇವಾಗ ಯಾವ್ದು ಪ್ರಾಮಾಣಿಕವಾಗಿ ನಾಟಕದ ಬಾಳ ಆಡೋದನ್ನ ಬಿಡ್ರಿ ದಯವಿಟ್ಟು, ಉದ್ಧಾರ ಆಯ್ತೀರಾ. ಯಾಕಂದ್ರೆ ಒಳ್ಳೆ ರೆಸ್ಪೆಕ್ಟ್ ಇದೆ. ಸ್ಯಾಟಲೈಟ್ ಚಾನಲ್ ಅಂತ ನಿಮ್ಗೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಇದೀರಾ, ಎಲ್ಲಾರು ನೋಡ್ತಾ ಇರ್ತಾರೆ. ಸತ್ಯ ಹೇಳ್ರಿ, ಸತ್ಯ ಮಾತ್ರ ಮುಟ್ಸ್ರಿ. ಅದು ಬಿಟ್ಬಿಟ್ಟು ಈ ತರ ನಾಟಕದ ಮಾತಾಡ್ಕೊಂಡು ಹಂಗೆ ಹಿಂಗೆ ಅಂತ ಸುಮ್ನೆ ಒಂದೊಂದು ಕೋಟ್ ಹಾಕಿ. ಮೋಸ್ಟ್ಲಿ ನಂಗೆ ಯಾಕೆ ಆಂಕರ್ ಗಳೆಲ್ಲ ನಮ್ಮನ್ನ ದುಡ್ಡು ಕೊಟ್ಟು ಅವ್ರೆ, ಸರ್ ನಾನ್ ಮಾಡ್ತೀನಿ ಸರ್, ಇವ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ ಸರ್, 5,000 ರೂಪಾಯಿ ಒಂದ್ ತಿಂಗಳು ಸಂಬಳನೇ ಬೇಡ ಸರ್ ಅಂದಿರ್ತಾರೆ. ಹಂಗೆ ಅನಿಸ್ತಾ ಇದೆ ನೋಡ್ರಿ. ಇಲ್ಲ, ಇದೆಲ್ಲ ನಾವೇ ಹೇಳ್ಬೇಕಾಗಿತ್ತು, ಯಾರ ಪಬ್ಲಿಕ್ ಹೇಳ್ಬಿಟ್ಟು ಹೋಗ್ತದೆ. ಸತ್ಯ ಅದು. ಇದನ್ನೆಲ್ಲ ಸ್ಟಾಪ್ ಮಾಡಿ ಜನರಿಗೆ ಒಳ್ಳೇದ್ ಮಾಡೋದು ನೋಡ್ರಿ. ಥ್ಯಾಂಕ್ ಯು ಸೋ ಮಚ್.